ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ. ನೀಟ್ ಅಕ್ರಮಕ್ಕೆ ಕೊನೆಗೂ ಮೊದಲ ತಲೆದಂಡ ಆಗಿದೆ. ಈಗ ಹೋರಾಟ ದಿಕ್ಕು ತಪ್ಪಿದೆ, ದಾರಿ ತಪ್ಪಿದೆ ಅನ್ನೋದು ಎಷ್ಟು ಸತ್ಯನೋ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿರೋದು ಸತ್ಯ ಅಲ್ವಾ? ಸೊ ಅದಕ್ಕೆ ಸರ್ಕಾರ ಏನೇನು ಕ್ರಮಗಳನ್ನು ಆಲ್ರೆಡಿ ಕೈಗೊಂಡಿದೆ ಮತ್ತು ಏನೇನು ಕೈಗೊಳ್ಳುತ್ತೆ ಅನ್ನೋದ್ರ ಸುತ್ತ ಈಗ ಎಲ್ಲರ ಗಮನ ಮತ್ತು ಹೋರಾಟ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೇ ಡಿಮ್ಯಾಂಡ್ ಮಾಡ್ತಿರೋದು ಸ್ಟೂಡೆಂಟ್ಸ್, ನಿಜವಾದ ಸ್ಟೂಡೆಂಟ್ಸ್. ಬೇರೆಯವರೆಲ್ಲ ಸರ್ಕಾರ ತೆಗಿತೀವಿ, ಮೋದಿ ಸಾಯಿಸ್ತೀವಿ ಅನ್ನೋ ತನಕ ಮಾತಾಡ್ತಿದ್ದಾರೆ, ಅದು ಬೇರೆ ವಿಷಯ. ಸೊ ಈಗ ವಿದ್ಯಾರ್ಥಿಗಳ ಒತ್ತಡಕ್ಕೆ ಸರ್ಕಾರ ಎಲ್ಲ ಬಗೆಯಲ್ಲೂ ಒತ್ತಡ ಹಾಕಲಿ ಬಿಡಲಿ, ನಾವು ಇದನ್ನು ಮಾಡ್ತಿದ್ವಿ, ಇನ್ನೂ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಫ್ರೈಡೇ ಒಂದು ಅತಿ ದೊಡ್ಡ ನಿರ್ಧಾರ ಆಗುತ್ತೆ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ ಮೋದಿ. ಮೊದಲ ತಲೆದಂಡ ಕೂಡ ಆಗಿದೆ. ಎಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಪ್ರತಿಪಕ್ಷಗಳಿಗೆ CJP ಮತ್ತು ವಿದ್ಯಾರ್ಥಿಗಳ ಹೆಸರಲ್ಲಿ ಈ ದೇಶದಲ್ಲಿ ಅಸ್ಥಿರತೆ ಮೂಡಿಸೋದಕ್ಕೆ ಹೊರಟವ್ರಿಗೆ ಆಘಾತವನ್ನೇ ಕೊಟ್ಟಿದ್ದಾರೆ ಮೋದಿ. ಪಾಪ ಅನ್ನಿಸ್ತಾ ಇದೆ ಈಗ ಅವರ ಪರಿಸ್ಥಿತಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲ ತಲೆದಂಡ ಯಾರದ್ದು? ಪ್ರಧಾನ್ ಅವರದ್ದಲ್ಲ. ಪ್ರಧಾನ್ ಅವರ ರಾಜೀನಾಮೆ ಬಹುತೇಕ ಡೌಟ್ ಅನ್ನೋದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈಗ ವಿದ್ಯಾರ್ಥಿಗಳ ಹೋರಾಟ ತೀವ್ರಗೊಂಡಿರುವ ಸಮಯದಲ್ಲಿ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ವಿನೀತ್ ಜೋಶಿ, ಹೈಯರ್ ಎಜುಕೇಷನ್ ಸೆಕ್ರೆಟರಿ ಕಾರ್ಯದರ್ಶಿ ವಿನೀತ್ ಜೋಶಿ ಅವರನ್ನು ಸರ್ಕಾರ ವರ್ಗಾವಣೆ ಮಾಡಿದೆ. ಅಂದರೆ ಬೇರೆ ಕಡೆ ಹಾಕಿ ಇಲ್ಲಿ ಹೊಸಬ್ರನ್ನು ತಂದು ಕೂರಿಸಲಾಗಿದೆ. ಸೊ ಈ ಇಲಾಖೆಯಿಂದ ಅವರನ್ನು ಹೊರಗಡೆ ಹಾಕಲಾಗಿದೆ. ನೀಟ್ ಸೋರಿಕೆಯ ಮೊದಲ ತಲೆದಂಡ ಇದು. ಅವ್ರ ಜಾಗಕ್ಕೆ ಪಶುಸಂಗೋಪನಾ ಕಾರ್ಯದರ್ಶಿಯಾಗಿದ್ದ ನರೇಶ್ ಗಂಗ್ವಾರ್ ಅವರನ್ನು ಈಗ ನೇಮಕ ಮಾಡಲಾಗಿದೆ. ಇದೊಂದು ಮಹತ್ವದ ತೀರ್ಮಾನ. ಅದರ ಅರ್ಥ ಪ್ರಧಾನ್ ರಾಜೀನಾಮೆ ತಗೊಳ್ಳೋ ಡೌಟು. ಯಾಕಂದರೆ 12 ವರ್ಷಗಳ ಇತಿಹಾಸ ನೋಡಿದ್ರೆ ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಯಾರ್ಯಾರ ಅವಧಿಯಲ್ಲಿ ಏನೇನು ಆಗಿದೆ ಆರೋಪ ಕೇಳಿಬಂತು. ರೈಲ್ವೆ ಆಕ್ಸಿಡೆಂಟ್ಸು, ಅನಾಹುತಗಳಾದವು, ಆದರೆ ತಲೆದಂಡಗಳಾಗಿಲ್ಲ. ಅದರ ಬಗ್ಗೆ ಆ್ಯಕ್ಷನ್ ಆಗಿದೆ, ಇಲಾಖೆಯಲ್ಲಿ ಬದಲಾವಣೆ ಮಾಡಲಾಗಿದೆ, ಬಟ್ ಮಂತ್ರಿಯ ತಲೆದಂಡ ಆಗಿಲ್ಲ. ಅದೇ ರೀತಿ ಪ್ರಧಾನ ತಲೆದಂಡ ಕೂಡ ಡೌಟಾ? ಕಾದು ನೋಡಬೇಕು. ಈ ಒತ್ತಡ ಇನ್ನೂ ಜಾಸ್ತಿ ಆದರೆ ತಡ್ಕೊಳ್ತಾರ ಮೋದಿ ಶಾ, ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ಬಟ್ ಈಗ ಹೊಸ ಬಿಲ್ಲನ್ನೇ ತರೋದಕ್ಕೆ ಹೊರಟ ಮೋದಿ. ಶುಕ್ರವಾರ ಅತಿ ದೊಡ್ಡ ತೀರ್ಮಾನ ಆಗುತ್ತೆ. ಈ ದೇಶದಲ್ಲಿ ಒಂದು ಐತಿಹಾಸಿಕ ಹೆಜ್ಜೆ ಇದಾಗುತ್ತೆ. ಪೇಪರ್ ಸೋರಿಕೆ ವಿಚಾರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡೋರ ಬಗ್ಗೆ ಅತಿ ದೊಡ್ಡ ಆ್ಯಕ್ಷನನ್ನು ಸರ್ಕಾರ ತಗೊಳ್ತಿದೆ. ಈಗಾಗಲೇ ಮೋದಿ ಸರ್ಕಾರ ಬಂದ ಮೇಲೆ ಪೇಪರ್ ಲೀಕ್, ಪರೀಕ್ಷಾ ಅಕ್ರಮಗಳನ್ನು ತಡೆಯೋದಕ್ಕೆ ಅತ್ಯಂತ ಕಠಿಣ ದಂಡ ಮತ್ತು ಶಿಕ್ಷೆ ಎರಡನ್ನೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನಗಳಾಗಿವೆ. ಈಗ ನಿನ್ನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ಘೋಷಣೆ ಮಾಡಿ ಇಂಪ್ಲಿಮೆಂಟು ಆಯಿತು. ಈಗ ಇದೆಲ್ಲಕ್ಕಿಂತ ಮಹತ್ವದ್ದು, ಯಾಕಂದರೆ ಇದು 360 ಡಿಗ್ರಿ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಕೋರ್ಟ್ ಯಾವಾಗ ಹೇಳಿ ಯೂಸ್ ಆಗೋದು? ಪ್ರಕರಣ ಆದಮೇಲೆ ಇತ್ಯರ್ಥ ಮಾಡೋಕ್ಕೆ. ಬಟ್ ಸಮಸ್ಯೆಗಳು ಆಗದಂತೆ ತಡೆಯಬೇಕು ಅಂದರೆ ಒಂದು ಅತ್ಯಂತ ಕಠಿಣ ಬಿಲ್ ಪಾಸ್ ಮಾಡ್ಕೊಳ್ತಾರೆ ಇದೇ ಸೆಷನ್ನಲ್ಲಿ. ಮುಂದೆ ಯಾವತ್ತೋ ಮಾಡ್ತೀವಿ ಅಲ್ಲ, ಈ ಪಾರ್ಲಿಮೆಂಟ್ರಿ ಸೆಷನ್ನಲ್ಲೇ ಪಾಸ್ ಆಗೋ ಥರ ಒಂದು ಬಿಲ್ಲನ್ನು ತರ್ತಾರೆ. ಇವತ್ತು ಕ್ಯಾಬಿನೆಟಲ್ಲಿ ಅದರ ಘೋಷಣೆ ಆಗುತ್ತೆ. ಗಂಭೀರವಾಗಿ ಪರಿಗಣಿಸಲಾಗಿದೆ. ಶುಕ್ರವಾರದ ಸಚಿವ ಸಂಪುಟ ಸಭೆಯಲ್ಲಿ ಆ ನಿರ್ಧಾರವನ್ನು ಪ್ರಕಟಿಸ್ತೀವಿ. ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರೆ ಎಂಥ ಶಿಕ್ಷೆ ಆಗುತ್ತೆ ಅಂದರೆ, ಎಷ್ಟು ಕಠಿಣ ಶಿಕ್ಷೆ ಆಗುತ್ತೆ ಅಂದರೆ, ಅದು ಎಷ್ಟೇ ದುಡ್ಡು ಸಿಗುತ್ತೆ ಅಂದರೂ ಆ ವ್ಯಕ್ತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಧೈರ್ಯಕ್ಕೆ ಕೈ ಹಾಕಬಾರ್ದು. ಅಷ್ಟು ಕಠಿಣ ಶಿಕ್ಷೆಯನ್ನು ಕೊಡುವಂತಹ ಬಿಲ್ಲನ್ನು ಇವತ್ತು ಕ್ಯಾಬಿನೆಟಲ್ಲಿ ಫೈನಲ್ ಮಾಡ್ತಾರೆ, ಈ ಸೆಷನ್ನಲ್ಲಿ ಪಾಸ್ ಮಾಡ್ತಾರೆ. ಸೊ ಸೋರಿಕೆ ತಡೆಯೋದಕ್ಕೆ ಇದೊಂದು ಸರಿಯಾದಂಥ ಕ್ರಮ. ಎಲ್ಲ ಸರ್ವಾಂಗೀಣ ಆಲೋಚನೆ, ನಿರಂತರ ಹಗಲು ರಾತ್ರಿ ಇಲಾಖೆಗಳ ಕೆಲಸ. ನಿನ್ನೆ ರಾತ್ರಿ ಡ್ರಾಫ್ಟ್ ನರೇಂದ್ರ ಮೋದಿಯವರ ಎದುರು ಬಂದಿದೆ. ಮಧ್ಯರಾತ್ರಿನೇ ನರೇಂದ್ರ ಮೋದಿಯವರು 2.5 ನಿಮಿಷದ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ರಾತ್ರಿ ಸೆಲ್ಫಿ ವಿಡಿಯೋ ಮಾಡಿ ನರೇಂದ್ರ ಮೋದಿಯವರು ದೇಶದ ಯುವ ಜನತೆ ಭವಿಷ್ಯ ಮತ್ತು ಕ್ಷೇಮಾಭಿವೃದ್ಧಿಗಿಂತ ನಮಗೆ ಯಾವುದೂ ಮುಖ್ಯವಲ್ಲ, ಹಾಗಾಗಿ ತಕ್ಷಣ ಇದ್ರ ಬಗ್ಗೆ ಕ್ರಮ ಆಗತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಈಗಾಗಲೇ ನಾವು ಏನು ಮಾಡಿದ್ದೀವಿ, ಇಷ್ಟು ದಿನ ಏನು ಮಾಡದೆ ಕುಳಿತಿಲ್ಲ, ಹೋರಾಟ ಮಾಡಿದ್ದಕ್ಕೋಸ್ಕರ ಇದನ್ನು ಮಾಡ್ತಿರೋದಲ್ಲ. ಬಟ್ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಾವು ಖಂಡಿತವಾಗಿಯೂ ಬೆಲೆ ಕೊಡ್ತೀವಿ. ವಿದ್ಯಾರ್ಥಿಗಳ ಮುಖವಾಡ ಹಾಕ್ಕೊಂಡವ್ರ ಕಥೆ ಬೇರೆ, ಅವ್ರಿಗೆ ತಕ್ಕ ಶಾಸ್ತಿನೂ ಆಗುತ್ತೆ.
ಆದರೆ ವಿದ್ಯಾರ್ಥಿಗಳ ಕೂಗಿಗೆ ತಕ್ಷಣವೇ ನಾವು ಸ್ಪಂದಿಸ್ತೀವಿ. ಯಾವುದೇ ಅಹಮ್ಮು, ಯಾವುದೇ ಪ್ರೆಸ್ಟೀಜು ಮೇಂಟೈನ್ ಮಾಡ್ತಾನೆ ಇಲ್ಲ ನಾವು ಇಲ್ಲಿ ಅನ್ನೋದನ್ನು ನಡ್ಡಾ ಅವರು ನಿನ್ನೆ ಹೇಳಿದರು. ಎಲ್ಲಿ ಬೇಕು, ಯಾವ ಸಮಯ ಬೇಕು, ಬನ್ನಿ ಡಿಸ್ಕಷನ್ಗೆ ಅಂತ ಕರೆದಿದ್ರು. 4 ಪ್ರಪೋಸಲ್ಗಳನ್ನು ಕೊಟ್ಟಿದ್ರು ಮತ್ತು ಈ ಪ್ರಪೋಸಲನ್ನು CJP ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡೋದಕ್ಕೆ ಬಂದವರು ಒಪ್ಕೊಂಡಿದ್ದಾರೆ. ಖಂಡಿತ ಸರ್ಕಾರ ಕರೆದಿರೋದಕ್ಕೆ ನಮಗೆ ಗೌರವ ಇದೆ, ಅವ್ರ ಸಮಯಕ್ಕೂ ಮೌಲ್ಯ ಇದೆ, ನಮ್ಮ ಸಮಯಕ್ಕೂ ಮೌಲ್ಯ ಇದೆ, ಮ್ಯೂಚುವಲಿ ನಮಗೆ ರೆಸ್ಪೆಕ್ಟ್ ಇದೆ. ಹಾಗಾಗಿ ಒಂದು ನ್ಯೂಟ್ರಲ್ ಪ್ಲೇಸಲ್ಲಿ JP ನಡ್ಡಾ ಅವ್ರ ನಿವಾಸದಲ್ಲಿ ಮಾಡೋಣ, ನಿಮ್ಗೆ ಇಷ್ಟ ಆದರೆ, ಇಲ್ಲ ಅಂದರೆ ನೀವು ಹೇಳಿದ ಪ್ಲೇಸ್ ಅಂತ ಸರ್ಕಾರ ಕೇಂದ್ರ ಸಚಿವರು ಕರೆ ಕೊಟ್ಟಿದ್ರು, ಅಂದರೆ ಆಫರನ್ನು ಕೊಟ್ಟಿದ್ರು. ಅಲ್ಲಿ ಬೇಡ, ನ್ಯೂಟ್ರಲ್ ಪ್ಲೇಸಲ್ಲಿ ಮಾಡೋಣ ಅಂತ CJP ಈಗ ತಮ್ಮ ನಿರ್ಧಾರವನ್ನು ತಿಳಿಸಿ ಒಂದು ರೀತಿಯಲ್ಲಿ ಧನ್ಯವಾದ ಹೇಳ್ತಾ ಇದ್ದಾರೆ. ಈಗ ಸೋನಮ್ ವಾಂಗ್ಚುಕ್ ಅವರಿಂದ ಹಿಡಿದು ವಿದ್ಯಾರ್ಥಿಗಳು ಒಂದು ಒಳ್ಳೆ ನಿರ್ಧಾರ ಅಂತ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದೇ ಸೊಲ್ಯೂಷನ್ ಆಗಲ್ಲ, ಉಳಿದಂತೆ ಎಲ್ಲ ಬಗೆಯಲ್ಲೂ ಸಮಸ್ಯೆ ತಡೆಯೋದಕ್ಕೆ ಪರಿಹಾರ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು. ಅದರ ಬಗ್ಗೆ ಮಾತುಕತೆ ಕರೆದಿರೋದು ತುಂಬ ಒಳ್ಳೆ ಬೆಳವಣಿಗೆ ಅಂತ ಒಂದು ಕಡೆ ಪ್ರೊಟೆಸ್ಟರ್ಸ್ ಒಪ್ಕೊಂಡಿದ್ದಾರೆ. So the discussion that has been called for, we are very happy that the government has acceded to our request that it be at a neutral venue, and Constitution Club of India has been chosen is what we've been told. It's great. We hope that the government comes with an open mind and it will listen to the people of this country who have been out on the roads for so long. अब तक पिछले 2.5 महीनों में अनेक विध कदम उठाए गए, गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाएं, इसका प्रबंध किया. और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही हैं. लेकिन हम वहां पर संतोष मानने वाले लोगों में से नहीं है. और इसलिए मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ಇನ್ನೊಂದು ಕಡೆ ಸೋನಮ್ ವಾಂಗ್ಚುಕ್ ಹೋರಾಟ 26 ದಿನಗಳ ಉಪವಾಸವನ್ನು ಕೈಬಿಟ್ಟಿದ್ದಾರೆ. ನಿನ್ನೆ ಈ ಬಗ್ಗೆ ನಾವು ನಿಮ್ಮ ಮುಂದೆ ಮಾಹಿತಿ ಇಟ್ಟಿದ್ವಿ. ಅವರು ಒಂದು ವಿಡಿಯೋ ಸಂದೇಶವನ್ನು ಕೊಟ್ಟಿದ್ರು. ವಿದ್ಯಾರ್ಥಿಗಳ ಮೇಲೆ ಯಾವುದೂ ಕ್ರಮ ಆಗಲ್ಲ ಹೋರಾಟ ಮಾಡಿದವ್ರಿಗೆ ಅನ್ನೋದನ್ನು ಖಚಿತಪಡಿಸಿ ನಾನು ಉಪವಾಸ ನಿಲ್ಲಿಸ್ತೀನಿ ಅಂತ. ಈ ಪ್ರಧಾನ ರಾಜೀನಾಮೆ ಒತ್ತಾಯವನ್ನು ನಿನ್ನೆಯೇ ಅವರು ಕೈಬಿಟ್ಟಿದ್ರು. ಆ ವಿಚಾರ ಇವತ್ತೆಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಸದ್ದು ಮಾಡ್ತಿಲ್ಲ. ಪ್ರತಿಪಕ್ಷಗಳು ಕೇಳ್ತಿದ್ದಾರೆ, ರಾಹುಲ್ ಗಾಂಧಿ ನಿಮ್ಮ ಕಾಮಿಡಿ ಸೆಲ್ಫಿ ವಿಡಿಯೋ ಎಲ್ಲ ಬೇಕಾಗಿಲ್ಲ ನಮಗೆ, ಮೊದಲು ಕ್ಷಮೆ ಕೇಳಿ, ಮೊದಲು ರಾಜೀನಾಮೆ ತಗೊಳ್ಳಿ ಅಂತ ಪ್ರತಿಪಕ್ಷಗಳು ಆ ಪಟ್ಟು ಮುಂದುವರಿಸಿದ್ದಾರೆ. ಬಟ್ ಈಗ ಸೋನಮ್ ವಾಂಗ್ಚುಕ್ ಅವರು ಒಂದು ಕೇಂದ್ರ ಸಚಿವರುಗಳು ಬಂದಿದ್ದಾರೆ, ಮಾತಾಡಿದ್ದಾರೆ. ಸ್ಟ್ರಿಕ್ಟ್ ಲಾ, ಅತ್ಯಂತ ಕಠಿಣವಾದಂಥ ಕಾನೂನನ್ನು ಇದೇ ಸೆಷನ್ನಲ್ಲಿ ತರೋದಕ್ಕೆ ನರೇಂದ್ರ ಮೋದಿ ಅವರು ನಿರ್ಧಾರ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಮೇಲೆ ಕ್ರಮ ಆಗಲ್ಲ, ಮತ್ತು ತೀರ್ಕೊಂಡವ್ರು ಯಾರಿದ್ದಾರಲ್ಲ ನೀಟ್ ಎಕ್ಸಾಮ್ ಕಾರಣದಿಂದಾಗಿ ಅವ್ರಿಗೆ ಪರಿಹಾರ, ಇದೆಲ್ಲವನ್ನು ಸರ್ಕಾರ ತೀರ್ಮಾನ ಕೈಗೊಂಡಿರೋದ್ರಿಂದ ನನಗೆ ಕೃತಜ್ಞತೆ ಇದೆ, ನನಗೆ ಸಂತೋಷ ಇದೆ ಅಂತ ಹೇಳ್ತಾನೆ. ಪಾನೀಯ ಸವೆದು ಜಿತೇಂದ್ರ ಸಿಂಗ್ ಅವರು ಮತ್ತು JP ನಡ್ಡಾ ಅವರು ಆಸ್ಪತ್ರೆಗೆ ಬಂದು ತಡರಾತ್ರಿ ಅವರ ಮನವೊಲಿಸಿ ಜ್ಯೂಸ್ ಕುಡಿಸಿ ಹೋಗಿದ್ದಾರೆ. ಸೊ
ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಅವ್ರು ಬೇಗ ರಿಕವರ್ ಆಗಲಿ, ಮೊದಲಿನಂತೆ ಅವರು ಎದ್ದು ಓಡಾಡೋ ರೀತಿ ಆಗಲಿ, ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಂತ ಸೋನಮ್ಮ ಅವರು ವಿಚಾರದಲ್ಲಿ ಟ್ವೀಟು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೂ ತಡರಾತ್ರಿ ವಿಡಿಯೋ ಬಿಟ್ಟು ಸ್ಪಂದಿಸಿದ್ದಾರೆ ಮತ್ತು ಇವತ್ತೇ ಆ್ಯಕ್ಷನ್ ಆಗುತ್ತೆ. ಇವತ್ತು 1 ಗಂಟೆಯ ಕ್ಯಾಬಿನೆಟ್ ಮೀಟಿಂಗ್ನತ್ತ ಇಡೀ ದೇಶದ ಚಿತ್ತ ಇದೆ. ನರೇಂದ್ರ ಮೋದಿ ಅವರು ಹಾಕಿದಂಥ ಸೆಲ್ಫಿ ವಿಡಿಯೋ ಕೋಟಿಗಟ್ಟಲೆ ವೀಕ್ಷಣೆ, ರಾತ್ರೋರಾತ್ರಿ ಅಷ್ಟು ಜನ ವೀಕ್ಷಿಸಿರೋದು ಅಂದರೆ ನರೇಂದ್ರ ಮೋದಿ ಅವರು ಕೊಟ್ಟ ಸಂದೇಶ ದೇಶದ ಮೂಲೆ ಮೂಲೆಯನ್ನು ತಲುಪ್ತಾ ಇದೆ ಈಗ. ಸೊ ಅದೊಂದು ನಿರೀಕ್ಷೆ ಗರಿಗೆದರಿದೆ, ಯಾವ ನಿರ್ಧಾರ ತಗೊಳ್ತಾರೆ ಅಂತ. ಹಾಗಾಗಿ ಈ ವಿರೋಧಿಗಳು ಸರ್ಕಾರ ತೆಗಿಬೇಕು, ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ಗೆ ಬನ್ನಿ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋಣ ಅಂದರೆ ಇಂಟ್ರೆಸ್ಟ್ ಇಲ್ಲ, ಐಡಿಯಾಸ್ ಕೊಡಿ ಅಂದರೆ ಇಂಟ್ರೆಸ್ಟ್ ಇಲ್ಲ. ಮೋದಿ ರಾಜೀನಾಮೆ, ಮೋದಿ ಸಾಯಿಸಬೇಕು, ಮೋದಿ ಮೇಲೆ ಅಟ್ಯಾಕ್ ಮಾಡಬೇಕು, ಸಂಸತ್ತನ್ನು ಕೆಡವಬೇಕು, ಈ ಸರ್ಕಾರ ತೆಗಿಬೇಕು, ಇದಿಷ್ಟನ್ನೇ ಹೇಳ್ತಿದ್ದವ್ರಿಗೆ ಈಗ ಆಘಾತ ಆಗಿದೆ. ಯಾಕಂದರೆ ಎಲ್ಲ ವೈಪ್ ಔಟ್ ಮಾಡಿ ಹಾಕಿದ್ದಾರೆ. ಒಂದು ಕಡೆ ಮಾತುಕತೆಗೆ ಒಪ್ಪಿದ್ದಾರೆ, ಇನ್ನೊಂದು ಕಡೆ ಉಪವಾಸ ಅಂತ್ಯ ಆಗಿದೆ, ಮತ್ತೊಂದು ಕಡೆ ಇವತ್ತೇ ನಿರ್ಧಾರ ಆಗುತ್ತೆ. ಇನ್ನು ಮುಂದೆ ಪೇಪರ್ ಲೀಕ್ ಮಾಡಿದವರ ಕಥೆ ಏನಾಗತ್ತೆ ಅನ್ನೋದು. ಪೇಪರ್ ಲೀಕ್ ಅಥವಾ ಪರೀಕ್ಷಾ ಕ್ರಮಕ್ಕೆ ಸಂಬಂಧಪಟ್ಟಂತೆ 10 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು, ಡಿಪೆಂಡಿಂಗ್ ಆನ್ ದ ಯಾವುದು ಏನು ಮಾಡಿದ್ದಾರೆ ಅವರು ಅನ್ನೋದ್ರ ಮೇಲೆ, 10 ವರ್ಷಕ್ಕೂ ಅಧಿಕ ಸಮಯದ ಶಿಕ್ಷೆ, ಅತ್ಯಂತ ಕಠಿಣವಾದಂಥ ನಿರ್ಧಾರ ಆಗಬಹುದು. ಹಾಗೆ 1 ಕೋಟಿ ಅದಕ್ಕೂ ಮಿಗಿಲಾದಂಥ ದಂಡ, ಇದನ್ನು ಸೇರಿಸೋದು, ಫಾಸ್ಟ್ ಟ್ರ್ಯಾಕ್ ಆಗಿ ಪ್ರಕರಣಗಳನ್ನು ಇತ್ಯರ್ಥ ಮಾಡೋದು, ಈ ರೀತಿ ಒಂದು ಸೂಚನೆ ಇದೆ. ಇದಕ್ಕಿಂತ ಕಠಿಣವಾಗಿರುತ್ತಾ, ಮತ್ತಷ್ಟು ಸರ್ಪ್ರೈಸ್ಗಳನ್ನು ಕೊಡ್ತಾರಾ ನೋಡಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ದಿಷ್ಟೇ, ಕಳೆದ ಸಮಯದಲ್ಲಿ ಏನು ಪೇಪರ್ ಲೀಕ್ ಆದಮೇಲೆ ಖಂಡಿತವಾಗಿಯೂ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದ್ದೀವಿ. ತಪ್ಪು ಮಾಡಿದವರಿಗೆ ಜೈಲು ಶಿಕ್ಷೆನೂ ಆಗಿ ಹೋಗಿದೆ. ಹಾಗೆ 1 ವರ್ಷ ವಿದ್ಯಾರ್ಥಿಗಳದ್ದು ಹಾಳಾಗಬಾರ್ದು, ಅವ್ರಿಗೆ ಶಿಕ್ಷೆ ಆದರೂ ಆಗಲಿಲ್ವಲ್ಲ ಅಂತ ತಕ್ಷಣ ಮರು ಎಕ್ಸಾಮನ್ನು ಮಾಡಿ 22 ಲಕ್ಷ ವಿದ್ಯಾರ್ಥಿಗಳು ಅತ್ಯಂತ ಅಲ್ಪಾವಧಿಯಲ್ಲಿ ಮರುಪರೀಕ್ಷೆ ಬರೆಯುವಂತೆ ನೋಡಿಕೊಂಡಿದ್ದೀವಿ. ಹಾಗಾಗಿ ನಮಗೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ, ಅದನ್ನು ಮಾಡ್ತಾ ಇದ್ದೀವಿ. ಇನ್ನಷ್ಟು ಕಠಿಣ ಕ್ರಮ ಇವತ್ತು ಫೈನಲ್ ಆಗುತ್ತೆ ಅನ್ನೋದನ್ನು ಘೋಷಿಸ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ತಹಬದಿಗೆ ಬರೋ ರೀತಿಯಲ್ಲಿ ಲಕ್ಷಣ ಕಂಡು ಬರ್ತಿದೆ. ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.